ನಮಸ್ಕಾರ ಅಂಕ. ನಮಸ್ಕಾರಮ್ಮ. ಎಲ್ಲಿಗೆ ಹೊಂಟಿರಿ? ಇದ್ದೇ ಇದೆಯಲ್ಲಮ್ಮ, ದಿನ ನಮ್ಮ ಕಾಯಕ ಹೋಗ್ಬೇಕಲ್ಲ, ಇಲ್ಲೇ ಹೊರಟಿದ್ದೆ. ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಅಂಕ. ನಾನೊಂದು ಮಾತಾಡ್ಬೇಕಾಯ್ತು, ತಪ್ಪು ತಿಳಿಬೇಡ್ರಿ. ಹೇಳಮ್ಮ, ಏನು ಹೇಳ್ತೀಯ ಹೇಳು, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ, ಹೇಳು ಏನು ಹೇಳ್ತೀಯ? ನಿಮ್ಮ ಮಗಳ ಸಂಸ್ಕೃತಿ ಅಲ್ಲಿ ಇಲ್ಲಿ ಓಡಾಡಕತ್ತೇಳ, ಆಕಿಗೆ ನೀವು ಭಾಳ ಫ್ರೀಡಮ್ ಕೊಟ್ಟಿರಂತ ಅನ್ಸಕತ್ತೈತಿ. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಸಮಾನವಾಗಿ ಬೆಳೆಸ್ತಾ ಇದ್ದೀವಿ. ಗಂಡು ಹೆಣ್ಣು ಅನ್ನೋ ಭೇದವ ನಾವು ಮಾಡಬಾರ್ದು. ಗಂಡು ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಬೆಳೆಸೋದು, ಹೆಣ್ಣು ಮಕ್ಕಳನ್ನ ಅಲಕ್ಷ್ಯ ಮಾಡೋದು ಸರಿ, ಈ ರೀತಿ ನನಗೆ ಸರಿ ಅನಿಸೋದಿಲ್ಲ. ಅಲ್ಲ, ನಿಮಗೇನು ಈಗ ಅನ್ಸಲ್ಲ, ಮುಂದೆ ಅನಿಸುತ್ತೆ. ನೋಡಮ್ಮ, ನನ್ನ ಮಗಳ ಮೇಲೆ ನನಗೆ ವಿಶ್ವಾಸ, ಅವಳು ಆ ಥರ ಇಲ್ಲ ಅಂತ ತುಂಬ ಅಭಿಮಾನದಿಂದ ನಾನು ಹೇಳ್ಕೊತೀನಿ. ಆ ಥರ ಬೆಳೆಸಿಲ್ಲ ನಾನು. ಆದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂತ ನನಗೆ ತಿಳಿಲಿಲ್ಲ. ಅಲ್ಲ, ಆಕೆ ತಪ್ಪೈತೆ ಅಂತ ಹೇಳಕತ್ತಿಲ್ಲ. ಆಕಿನ ನಾನು ಸುಮಾರು ಕಡೆ ನೋಡೀನಿ, ಎಲ್ಲಿ ಬೇಕಲ್ಲಿ ಓಡಾಡ್ತಿರ್ತಾಳೆ, ಅದಕ್ಕೆ ಹೇಳಕತ್ತೀನಿ. ಇನ್ಮೇಲೆ ನಿಮ್ಮ ಇಷ್ಟ. ನನ್ನ ಮಗಳ ಮೇಲೆ ನನಗೆ ವಿಶ್ವಾಸ ಇದೆ, ಅವಳ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಟಿದ್ದೇನೆ. ಆ ನಂಬಿಕೆಯನ್ನು ಹಾಕಿ ಉಳಿಸ್ತಾಳೆ ಅನ್ನತಕ್ಕಂಥ ಕಲ್ಪನೆ ನನಗದೇ ಅಮ್ಮ. ನಾನೇನು ಸುಮ್ಮನೆ ಹೇಳಕತ್ತಿಲ್ಲ, ಆಕೆ ನಾನು ಸುಮಾರು ಕಡೆ ಓಡಾಡ್ತಿರೋದನ್ನು ನೋಡಿದ್ದೀನಿ, ಅದಕ್ಕೆ ಹೇಳಕತ್ತೀನಿ. ಇನ್ನು ಮುಂದೆ ನಿಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ಒಂಥರ ಬುಕ್ ಹಿಡ್ಕೊಂಡು ಓದ್ದಂಗೆ ಮಾತಾಡ್ತಾನೆ. ಈಗ ಗೊತ್ತಾಗಲ್ಲ, ಮಗಳು ಹಾಳಾದ್ಮೇಲೆ ಗೊತ್ತಾಗುತ್ತೆ. ಹೇಳು, ಅಯ್ಯೋ ಅವ್ರು ಹೇಳಿದ್ರು ನಾ ಕೇಳಬೇಕಿತ್ತಂತ. ಏನು ದೊಡ್ಡದಾಗಿ ಮಾತಾಡ್ತಾನೆ ಮಗಳ ಬಗ್ಗೆ. ಅಪ್ಪ, ಅಮ್ಮ, ನಾನು ಕಾಲೇಜ್ ಹೋಗಿ ಬರ್ತೀನಿ. ಆಯಿತು, ನಿಮ್ಮಮ್ಮ ನಾನು ಹೋಗ್ತೀವಿ, ನಾಳೆ ಬರೋದಾಗ್ತದೆ. ಸರಿ ಪಪ್ಪ, ಹೋಗಿ ಬನ್ನಿ. ನಾನು ಬರ್ತಿದ್ದೆ, ಬಟ್ ಕ್ಲಾಸ್ ಮಿಸ್ ಮಾಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ನೀನೊಬ್ಬಳೇ ಇರ್ತೀವಿ ಮನ್ಯಾಗ, ಸ್ವಲ್ಪ ಹುಷಾರವ, ಮನೆ ಕಡೆ ಹುಷಾರು ತಂದಿಂದಿರು, ಎಲ್ಲಿ ಹೋಗ್ಬೇಡ ಹೊರಗೆ. ಆಯ್ತು ಬಿಡ್ರಿ, ಎಷ್ಟು ಹೇಳ್ತೀರಿ ಮಗಳಿಗೆ? ಆಕೆಲ್ಲ ಸಣ್ಣಕ್ಕೇನೋ ಇರ್ತಾಳೆ, ಮನೆ ಕಡೆ ಇರ್ತಾಳೆ, ತಗೋರಿ. ಸರಿ, ಬಾಯ್ ಅಮ್ಮ, ಬಾಯ್ ಅಪ್ಪ. ಇಲ್ಲ ಕೊಡಮ್ಮ. ಮತ್ತು ಕ್ಲಾಸ್ ಇಲ್ಲೇನು ಇವತ್ತು? ಕಿರಣ್, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆಲ್ಲ, ಈ ಸತಿ ಅಧ್ಯಕ್ಷರು ಯಾರಾಗಿದ್ರು? ಅದೇ ಸಂಸ್ಕೃತಿ, ನಮ್ಮ ಗೌಡ್ರು. ಹಾಂ, ಈ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅವರೇ ಅಧ್ಯಕ್ಷರಾಗಿದ್ದರು. ಕನ್ನಡ ನಾಡು ಕಂಡಂಥ ಅತ್ಯುತ್ತಮ ಸಾಹಿತಿಗಳು, ಒಳ್ಳೆಯ ಬರಹಗಾರರು, ಕನ್ನಡದ ಬಗ್ಗೆ ಅಭಿಮಾನ ಹೊಂದಿರುವಂಥ ಏಕೈಕ ಗಣ್ಯ ವ್ಯಕ್ತಿಗಳು. ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಿದ್ದು ನಮಗೂ, ನಮ್ಮ ಕನ್ನಡಿಗರು ಭಾಳ ಖುಷಿ ವಿಚಾರ ಇದು. ಅಂಥವ್ರು ಅಧ್ಯಕ್ಷ ಆಗಿದ್ದು ನನಗಂತರೂ ವೈಯಕ್ತಿಕ ಭಾಳ ಖುಷಿ ಆಗ್ಯದ ನೋಡಿ. ಹೌದು, ನಿನಗೂ ಈ ಕವನ ಕವಿತೆ ಓದೋದಂದ್ರೆ ತುಂಬ ಇಷ್ಟ ಅಲ್ವಾ? ಹೌದು ಕಿರಣ್, ಕವಿತೆ ಕವನ ಇವೆಲ್ಲ ಓದೋದು ನನ್ನ ಹವ್ಯಾಸ. ಅದಕ್ಕೆ ತಾನೇ ನಾನು ನಿನ್ನ ಇಷ್ಟಪಟ್ಟಿರೋದು. ನೀ ಏನೋ ನನಗೆ ಇಷ್ಟಪಟ್ಟು, ಆದರೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ನಮಗೆ ಒಪ್ಕೋಬೇಕಲ್ಲ. ನಿಮ್ಮ ಮನೆಯವರು ಒಪ್ಕೋಬೇಕು, ನಮ್ಮ ಮನೆಯವ್ರು ಒಪ್ಕೋಬೇಕು, ಏನಾಗ್ತದೋ. ಈಕಿ ಸುಗುಣಾಚಾರಿ ಮಗಳಲ್ಲ, ಇಲ್ಲೇನು ಮಾಡಕತ್ತಾರ ನೋಡಂಬ. ಕಿರಣ್, ಹಾಗಿದ್ರೆ ಏನು ಮಾಡೋಣ ಅಂತೀಯ? ನೋಡಿ ಸಂಸ್ಕೃತಿ, ನಾವೊಂದು ದೃಢ ನಿರ್ಧಾರಕ್ಕೆ ಬಂದೀನಿ. ಏನಪ್ಪ ಅಂದ್ರೆ, ಈಗ ನಿಮ್ಮ ಮನೆಯವರು ಒಪ್ಪಲ್ಲ, ನಮ್ಮ ಮನೆಯವರು ಒಪ್ಪಲ್ಲ. ಅದಕ್ಕೆ ನಾಳೆನೇ ಇಬ್ಬರು ಸೇರಿ ಈ ಊರು ಬಿಟ್ಟು ಬರೀ ಎಲ್ಲರೇ ಹೋಗೋಣ. ಇದಕ್ಕೆ ಏನಂತಿದ್ದಕ್ಕೆ ನೀನು? ಇವರು ಊರು ಬಿಟ್ಟು ಹೊಂಟಾರ, ಸುಗುಣಾಚಾರಿ ಹೇಳೋದೇ ಸರಿ. ಸುಗುಣಾಚಾರ್ಯ ಅವರೇ, ಎಲ್ಲಿ ಹೋಗಿದ್ದೀರಾ? ಮೇಡಮ್ ಅವರ ನೀವು? ಏನಿಲ್ಲ ನಾರಾಯಣವರೇ, ನಮ್ಮ ಮನೆಯವ್ರ ತಂಗಿದು ಮನೆ ಓಪನಿಂಗ್ ಇತ್ತಾ, ಅದಕ್ಕಾಗಿ ಹೋಗಿದ್ದೆವು, ಈಗ ಬಂದೆವು. ಮತ್ತೇನು ಚೆನ್ನಾಗಿದ್ದೀರಾ? ಹಾಂ ಸರ್, ನಾವು ಆರಾಮಿದ್ದೀವಿ ರೀ. ನೀವು ಆರಾಮಲ್ಲ? ಹಾಂ, ನಾವು ಆರಾಮಿದ್ದೀವಿ ನೋಡಿ. ಬನ್ನಿ ಮನೆ ಕಡೆ ಸಾಯಂಕಾಲ. ಬರಾಮ್ ತಗೋರಿ, ಬರಾಮ್. ಅದೇ ಸ್ವಲ್ಪ ನಿಮ್ಮ ಕೂಡ ಸ್ವಲ್ಪ ಮಾತಾಡೋದಿತ್ತು ರೀ ಸರ್. ನನ್ನ ಜೊತೆ ಮಾತಾ ಹೇಳಿ, ಏನು ಹೇಳಿ? ನಿಮ್ಗೊಂದು ಇಶ್ಯೂ ಹೇಳಬೇಕು, ಸ್ವಲ್ಪ ಸೈಡಿಗೆ ಬರ್ರಿ. ಸ್ವಲ್ಪ ಹೋಗಿ ಬರ್ತೇನೆ ರೀ, ಎಲ್ಲಿಗೆ ಹೊಂಟ್ರಿ?
ಹಾಂ ಬಂದೆ ಸ್ವಲ್ಪ ಮಾತಾಡೋದು ಬರೀ ಸರ್. ಹೌದು ನಮ್ದು ಇದ್ದೇನೆ. ನಿಮ್ಗೆ ಹೆಂಗೆ ಹೇಳ್ಬೇಕಂತ ನಮ್ಗೆ ಗೊತ್ತಾಗಲಾಗ್ಯದ್ರಿ. ಏನಾಯಿತು ಅಂತ ಹೇಳು ನಾರಾಯಣ. ಪರವಾಗಿಲ್ಲ, ಹೇಳು ನಾರಾಯಣ. ಏನು ಹೇಳ್ಬೇಕಿತ್ತು ಹೇಳು, ಸಂಕೋಚ ಯಾಕೆ? ಸುಗುಣಾಚಾರ್ಯರೇ, ನಿಮ್ಗೆ ಯಾವ ಥರ ಹೇಳ್ಬೇಕಂತ ನನಗೆ ಒಂದು ಗೊತ್ತಾಗಲಾಗ್ಯದ. ನಿನ್ನೆ ನಿಮ್ಮ ಮಗಳು ಆತ ಪಾರ್ಕ್ನಾಗ ಕುಂತಿರ್ರಿ, ನಾಳೆಗೆ ನಾವು ಒಡಿ ಹೋಗಮ್ಮ ಅಂತ ಮಾತಾಡತ್ತೀರಿ ಇಬ್ಬರು. ನಾನು ನಿನ್ನೆ ನಿಮಗೆ ಕಾಲ್ ಮಾಡಿದೆ ರೀ, ನಿಮ್ಮ ಫೋನು ಬಂದಿತ್ತು ರೀ. ಇವತ್ತು ಆಲ್ರೆಡಿ ಅವ್ರು ಹೋಗಿರ್ತಾರೆ ಅನಿಸ್ತದ್ರಿ ನನಗೇನ. ನಾರಾಯಣ, ನೀ ಬೇರೆ ಯಾರಾದ್ರೂ ನುಡಿಯನ್ನು ನೋಡು, ನನ್ನ ಮಗಳು ಅಂಥವಳಲ್ಲಪ್ಪ. ಇಲ್ರಿ ಸರ್, ನಿಮ್ಮ ಮಗಳೇ ಅದಳ್ರಿ ಯಾಕೆ? ನಾರಾಯಣ, ನಾನು ಮನೆಗೆ ಹೋಗ್ತೀನಿ. ಹಾಂ ಆಯ್ತು ರೀ ಸರ್, ಹೋಗ್ರಿ ಪಾಪ ಏನಾದ್ರು ಮಾಡ್ಕರಿ ಪಾಪ. ನೋಡು, ನಾನು ಮುಂದೆ ಹೋಗ್ತೀನಿ, ನೀ ಹಿಂದೆ ಸೌಕಸ್ ಬಾ. ಸುಗುಣಾಚಾರಿ, ಏನಾಯ್ತು? ಮಗಳು ಅಂತ ಎಷ್ಟೊಂದು ಪ್ರೀತಿಸ್ತಿದ್ದಲ್ಲ, ಎಲ್ಲಿ ಹೋದ್ಲು ನಿನ್ನ ಮಗಳು? ಅವಳ ಮೇಲೆ ಜೀವನೇ ಇಟ್ಕೊಂಡಿದ್ದಲ್ಲೋ. ಆದರೆ ಸಮಾಜದಲ್ಲಿ ನೀನು ತಲೆ ಎತ್ತಿ ತಿರುಗಾಡೋದಂಗ ಅಸಹ್ಯ ಮಾಡಿ ಹೋಗ್ಬಿಟ್ಲಲ್ಲೋ. ನಿನಗ ಏನು ಮಾಡ್ತೀವಿ? ಎಂಥ ಪರಿಸ್ಥಿತಿ ಸುಗುಣಾಚಾರಿ, ಎಂಥ ಪರಿಸ್ಥಿತಿ ಬತ್ತು. ಅಪ್ಪ 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 ಏನಾಯ್ತು ಪಪ್ಪ? ಯಾಕೆ ಡಲ್ ಆಗಿದ್ದೀರಾ? ಮುಖ ಎಲ್ಲ ಒಂಥರ ಆಗಿದೆ. ಸಂಸ್ಕೃತಿ, ಬಂದ್ಯಾ? ನೀನು ಹೋಗ್ಲಿಲ್ವಾ? ಎಲ್ಲಿಗೆ ಪಪ್ಪ? ನಾನು ಇಲ್ಲೇ ಪಕ್ಕದಲ್ಲಿ ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ಅದಕ್ಕೆ ನೀನು ಯಾಕೆ ಸಪ್ಕಾಗಿದೆಯಾ? ನೀ ಹೋಗ್ಲಿಲ್ವಾ? ಎಲ್ಲಿಗೆ ಪಪ್ಪ? ಅದೇ ಆ ಹುಡುಗ ನೀನು ಕೂಡಿ ಅದು. ಇಲ್ಲ ಪಪ್ಪ, ನಿಮ್ಗೆ ಯಾರು ಹೇಳಿದ್ರು ಆ ವಿಷಯನ? ಹಂಗಿದ್ರೆ ಆ ಹುಡುಗನ ಜೊತೆ ನೀನು. ಓ, ಇದಾ ವಿಷಯ? ಅದಕ್ಕೆ ನಾನು ನಿನ್ನ ಸಪ್ಗಾಗಿರೋದು. ಹೇಳಿರೋದು ಹೇಳಿದ್ದಾರೆ, ಪೂರ್ತಿಯಾಗಿ ಹೇಳಿಲ್ಲ ಅನ್ಕೊತೀನಿ. ಆ್ಯಕ್ಚುಲಿ ಅಲ್ಲಿ ಏನಾಯ್ತು ಗೊತ್ತಾ ಪಪ್ಪ? ಕಿರಣ್ ನನಗೇನು ಹೇಳಿದ್ರು ಗೊತ್ತಾ? ಅದಕ್ಕೆ ನಾನೇನು ಹೇಳಿದೆ ಗೊತ್ತಾ? ಇಲ್ಲ ಕಿರಣ್, ನಿನ್ನ ಈ ಮಾತಿಗೆ ನನ್ನ ಒಪ್ಪಿಗೆ ಇಲ್ಲ. ನಮ್ಮ ತಂದೆ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಾನೇನಾದರೂ ಈ ಕೆಲಸ ಮಾಡಿದರೆ ಅವ್ರ ಜೀವನೇ ಹೋಗುತ್ತೆ. ಇಲ್ಲ ಕಿರಣ್, ಇದಾಗೋ ಮಾತಲ್ಲ. ನಿಮ್ಮ ಮನೇಲಿ ನೀನು ಕೇಳು, ನನ್ನ ಮನೇಲಿ ನಾನು ನನ್ನ ತಂದೆ ಕೇಳ್ತೀನಿ. ನಂಗೆ ಗೊತ್ತು, ನನ್ನ ತಂದೆ ನನ್ನ ಖುಷಿಗೋಸ್ಕರ ಇದನ್ನು ಒಪ್ಕೊತಾರೆ. ನೀನು ಹೇಳೋ ಮಾತಿಗೆ ನನ್ನ ಒಪ್ಪಿಗೆ ಇಲ್ಲ ಕಿರಣ್. ನಾನು ಚಿಕ್ಕವಳಿಂದಾಗಿಂದಲೂ ನಮ್ಮ ತಂದೆ ನನ್ನನ್ನು ಯಾವುದಕ್ಕೂ ಕೊರತೆ ಮಾಡಿಲ್ಲ ಕಿರಣ್. ಈ ವಿಷಯಕ್ಕೂ ಅಷ್ಟೇ, ಅವರು ಖಂಡಿತವಾಗ್ಲೂ ಒಪ್ಕೊತಾರೆ. ಸರಿ ಸಂಸ್ಕೃತಿ, ನಿಮ್ಮ ಮನೇಲಿ ನೀನು ಒಪ್ಸು, ನಮ್ಮ ಮನೇಲಿ ನಾವು ಒಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿನಾ? ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ, ನಾಳೆನೇ ಬರ್ತಿದ್ದಾರೆ.
ಬಂದ ತಕ್ಷಣ ಈ ವಿಷಯನ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಸರಿ, ನಿಮ್ಮ ಮನೇಲಿ ನೀನು ಒಪ್ಸು, ನಮ್ಮಲ್ಲಿ ನಾನು ಒಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸಂತೋಷ ನಮ್ಮ ಸಂಸ್ಕೃತಿ. ನನಗೆ ಅರ್ಧಂಬರ್ಧ ಹೀಗೆಲ್ಲ ಹೇಳಿ ನನ್ನನ್ನು ಹೀಗೆ ಮಾಡಿಟ್ಬಿಟ್ಟು ನೋಡಮ್ಮ. ನನ್ನ ಮಗಳು ಹೇಗೆ ಅಂತ ನನಗೆ ಗೊತ್ತಮ್ಮ, ನಿನ್ನ ಮೇಲೆ ವಿಶ್ವಾಸ ಇದೆ. ಈಗ ವಿಷಯ ಕೇಳಿ ತುಂಬ ಸಂತೋಷ ಆಯ್ತಮ್ಮ ನನಗೆ. ಬಾರಮ್ಮ, ಹೀಗೆ ಬಾರಮ್ಮ. ಆಯ್ತಮ್ಮ, ನಿನ್ನ ಮೇಲೆ ಸುಮ್ಮನೆ ಅನುಮಾನ ಪಟ್ಟನಮ್ಮ. ನೀನು ಎಂಥವಳು ಅಂತ ನನಗೆ ಗೊತ್ತು, ನಿನ್ನ ಸ್ವಭಾವ ನನಗೆ ಗೊತ್ತು. ಆದರೆ ಯಾರೋ ಏನೋ ಹೇಳಿದರು ಅಂತೇಳಿ ತಿಳ್ಕೊಂಡು ನಾನು ಅಪಾರ್ಥ ಮಾಡಿಕೊಂಡು ಈ ರೀತಿ ಯೋಚನೆ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಮ್ಮ. ಆದರೂ ಮನುಷ್ಯ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂತ ನನಗೀಗ ಅರ್ಥ ಆಯ್ತಮ್ಮ. ನೀನು ಆ ಹುಡುಗನ ಪ್ರೀತಿಸ್ತೀ ಇಲ್ಲ, ನಿನ್ನ ಮಾತಿಗೆ ನಾನು ಎಂದಾದರೂ ಇಲ್ಲಂದಿ. ನಾನು ನಿನ್ನ ಆಸೆಯೇ ನನ್ನ ಆಸೆ ಅವ, ಆಯ್ತಿಲ್ಲ? ಅದು ಸರಿ, ನಾನು ಬೇರೊಬ್ಬರ ಮಾತಿಗೆ ಕಿಸಿ ಈ ಥರ ಮೂರ್ಖ ಆಗಿಬಿಟ್ಟೆ. ಅದಕ್ಕೆ ಹಿರಿಯರು ಹೇಳಿದ್ದಾರಮ್ಮ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಹೇಳಿದ ಮಾತು ಸತ್ಯ ಅನ್ನಿಸ್ತೈತಿ. ನಿನ್ನ ಅವನ್ನ ಮದುವೆಯನ್ನು ಮಾಡಿ ಇಬ್ಬರನ್ನ ಖುಷಿ ಪಡಿಸ್ತೀನಿ, ಆಯಿತು? ಸರಿಯಪ್ಪ. ಓ